ನೋಡಿ, ಸೈಟ್ ಖರೀದಿ ಮಾಡುವಾಗ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಸ್ಲೋಪ್ ಕಾನ್ಸೆಪ್ಟ್ ಅಂತ ಹೇಳ್ತೀರಿ. ಸ್ಲೋಪ್ ನೋಡಿ, ಸೈಟಲ್ಲಿ ಸ್ಲೋಪ್ ಹೆಂಗೆ ಅಂತ ನೋಡಿ. ಇವಾಗ ಕೆಲವೊಂದು ಏರಿಯಾಸಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಈ ಅಪ್ಸ್ ಆ್ಯಂಡ್ ಡೌನ್ ಜಾಸ್ತಿ ಇದ್ದಾಗ ನಾವು ಏನು ಹೇಳ್ತೀವಿ ಅಂದರೆ ಜನರಲ್ ಆಗಿ ಈ ದೇವಮೂಲೆ ಕಡೆ ಡೌನ್ ಬರಲಿ ಅಂತ. ಅಕಸ್ಮಾತ್ ನಿಮ್ಗೆ ಏನಾಗುತ್ತೆ ಅಂದರೆ ಸೈಟ್ ಇವಾಗ ಕೆಲವೊಂದು ಏರಿಯಾದಲ್ಲಿ ಬೆಂಗಳೂರು ಏನಾಗುತ್ತೆ ಅಂದರೆ ಸ್ವಲ್ಪ ಅಪ್ಪು ಡೌನ್ ಜಾಸ್ತಿ ಇರುತ್ತೆ. ಈಗ ನೀವು ದೇವಮೂಲೆ ಅಪ್ ಇದೆ ಮತ್ತು ಆಗ್ನೇಯ ಮೂಲೆ ಡೌನ್ ಇದೆ ಅಂದಾಗ ಈ ಥರ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ನಾನು ಒಂದು ಫ್ಯಾಕ್ಟರ್ ನಿಮ್ಗೆ ಹೇಳಿದೆ ಸ್ಲೋಪ್ಸ್ ಅಂತ. ಆ ಥರ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಅದೇ ಥರ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಾನು ಎಷ್ಟೊಂದು ವೀಡಿಯೋದಲ್ಲಿ ಮುಂಚೆ ಹೇಳಿದ್ದೀನಿ, ಆಲ್ವೇಸ್ ಪಾಸಿಟಿವ್ ಏರ್ ಆರ್ ಎನರ್ಜಿ ನಾರ್ತ್ ಆ್ಯಂಡ್ ಈಸ್ಟಿಂದ ಬರುತ್ತೆ, ನೆಗೆಟಿವ್ ಏರ್ ಆರ್ ಎನರ್ಜಿ ಸೌತ್ ಆ್ಯಂಡ್ ವೆಸ್ಟಿಂದ ಬರುತ್ತೆ. ಸೊ ಪ್ರಿಫರಬಲಿ ನೀವು ಫಸ್ಟು ಲೇಔಟ್ ಪ್ಲಾನಿಂಗ್ ಆದಾಗ ನೀವು ಯೂಶಲಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲರೂ ನಾರ್ತ್ ಆ್ಯಂಡ್ ಈಸ್ಟ್ ಸೈಡ್ ಪ್ರಿಫರ್ ಮಾಡ್ತಾರೆ, ಅದರಿಂದ ಆಗುತ್ತೆ. ಬಟ್ ಇವನ್ ಸೌತ್ ಆ್ಯಂಡ್ ವೆಸ್ಟ್ ಪ್ರಿಫರ್ ಮಾಡಿದಾಗೂ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಹಂಗಂತ ನೋಡಿ ಏನಾಗುತ್ತೆ ಅಂದರೆ, ಲಾಸ್ಟ್ ಸೆಲ್ ಆಗೋ ಪ್ರಾಪರ್ಟಿ ಯಾವಾಗಲೂ ಒಂದು ಲೇಔಟಲ್ಲಿ ಸೌತ್ ಮತ್ತು ವೆಸ್ಟ್ ಇರೋ ಓಪನಿಂಗ್ ಸರಿ. ಯಾಕಂದರೆ ಎರಡು ಕಡೆನೂ ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಆ ಥರ ಸೈಟ್ಸಲ್ಲಿ. ಬಟ್ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಗೈಡೆನ್ಸ್, ಯಾವ ಥರ ಸೈಟ್ ತೊಗೊಬೇಕು, ಹೇಗೆ ತೊಗೊಬೇಕು, ಸ್ಲೋಪ್ಸ್ ಹೆಂಗಿರಬೇಕು, ಆಮೇಲೆ ಅಕ್ಕಪಕ್ಕದ ಸಿಚುಯೇಷನ್. ಅಂದರೆ ಇವಾಗ ನೋಡಿ, ನಾವು ವಾಸ್ತವದಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇಷ್ಟು ಮೀಟ್ರಲ್ಲಿ ಹಾಸ್ಪಿಟ್ಲ್ ಇರಬಾರ್ದು, ಇಲ್ಲ ಈ ಥರ ಇರಬಾರ್ದು, ಆ ಥರ ನಿಮ್ಗೆ ಫ್ಯಾಕ್ಟರ್ಸ್ ಹೇಳ್ಕೊಟ್ಟಿರ್ತೀರಿ. ಅದು ತಕ್ಕಂಗೆ ನೀವು ಸೈಟ್ ತೊಗೊಂಡು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ.